ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ನವೋದಯ ಚಾಪ್ಟರ್ ನವೋದಯ ಸೈನಿಕ್ ಓದುತ್ತಿರುವಂಥ ಮಕ್ಕಳ ಚಾಪ್ಟರ್ 1 ದಟ್ ಈಸ್ ನಂಬರ್ ಸಿಸ್ಟಮ್. ಯಾವುದೇ ಸ್ಕೂಲಿಗೆ ಹೋಗಿ ಈ ಚಾಪ್ಟರ್ಸ್ ನಿಮಗೆ ಬೇಸಿಕ್ಸ್ ನಿಮ್ಮ ಸಿಲೆಬಸಲ್ಲಿ ಇದ್ದೇ ಇರ್ತದೆ. ಓಕೆ, ನೀವು CBSEಗಾದರೂ ಹೋಗಿ, ಸ್ಟೇಟ್ ಸ್ಕೂಲಿಗಾದರೂ ಹೋಗಿ, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, ಯಾವ ಮೀಡಿಯಮಿಗೆ ಹೋದರೂ ದಿಸ್ ಈಸ್ ಅ ಮ್ಯಾಥಮೆಟಿಕ್ಸ್ every students will be having. So this video is very important for class 4th students, 5th, 6th and 7th. Okay, very basic informations are there. Okay, ಸೈನಿಕ್ ನವೋದಯಗೋಸ್ಕರ ಸ್ಪೆಷಲೈಸ್ಡ್ ಕ್ವಶನ್ಸ್ ಇರ್ತವೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ. ಓಕೆ, ಶಾಲ್ ವಿ ಸ್ಟಾರ್ಟ್? ಓಕೆ, ಸೊ ಆಸ್ ಯು ಆಲ್ ಕ್ಯಾನ್ ಸಿ, ನಂಬರ್ ಸಿಸ್ಟಮ್ ಮೀನ್ಸ್ ಹೌ ವಿ ರೀಡ್ ದ ನಂಬರ್, ಹೌ ವಿ ರೈಟ್ ದ ನಂಬರ್ಸ್. ಓಕೆ, ಸೊ ವರ್ಡ್ಸಲ್ಲಿ ಹೆಂಗೆ ಬರೀಬೇಕು, ನಂಬರ್ಸಿಗೆ ವರ್ಡ್ಸ್, ಇಂಡಿಯನ್ ನಂಬರ್ ಸಿಸ್ಟಮ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್, ಎಲ್ಲ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಇರ್ತವೆ. ಓಕೆ, ಸೊ ಐ ಥಿಂಕ್ ಯು ಆಲ್ ನೋ ದೀಸ್ ಥಿಂಗ್ಸ್. ನಮ್ಮ ನಂಬರ್ಸ್ ನಾವು 2 ವೇಸಲ್ಲಿ ಕರಿತೇವೆ, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಆರ್ ಬ್ರಿಟಿಷ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಹ್ಯಾನ್ಸ್ ವಿ ಆಲ್ ಸ್ಪೀಕ್ ಇಂಗ್ಲೀಷ್ ಜಸ್ಟ್ ಬಿಕಾಸ್ ವಿ ಹ್ಯಾವ್ ಬೀನ್ ರೂಲ್ಡ್ ಫ್ರಮ್ ಬ್ರಿಟಿಷ್. ಹೌದಾ, ನಮ್ಮೇಲೆ ಬ್ರಿಟಿಷರು ಬಂದು ಅವ್ರ ನಮ್ಮ ಮೇಲೆ ಆಳ್ವಿಕೆ ನಡೆಸಿದ್ದಕ್ಕೆ ನಮ್ಮ ಹತ್ರ ಜಾಸ್ತಿ ಇಂಗ್ಲೀಷ್ ಅಂತ ಮಾತಾಡ್ತೇವೆ ನಾವು. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಎಲ್ಲ ಸೇಮೇ, ಕನ್ನಡ ಭಾಷೆದವರು ಕಲಿಯೋದು ಅದನ್ನೇ, ಇಂಗ್ಲೀಷ್ ಕಲಿಯೋದು ಅದನ್ನೇ. ಓಕೆ, ಹಿಯರ್ ವಿ ಹ್ಯಾವ್ ಇಂಡಿಯನ್ ನಂಬರ್ಸ್, ಹಿಂದೂ ಅರೇಬಿಕ್ ನಂಬರ್ ಸಿಸ್ಟಮ್ ಅಂದರೆ ಇಂಡಿಯನ್ ನಂಬರ್ ಸಿಸ್ಟಮ್, British number system is international number system. I think we have positions of all the numbers. So how do we read the numbers? ಯೂನಿಟ್ ಪ್ಲೇಸಲ್ಲಿ ಒನ್ಸ್ ನಂಬರ್ ಕರಿತೇವೆ, ಅದಾದರೆ ಇನ್ನೂ ನಂಬರ್ ಬಂತು ಅಂದರೆ ನಾವು ನಂಬರ್ ಯಾವಾಗಲೂ ನಮ್ಮ ರೈಟಿಂದ ಲೆಫ್ಟ್ ಸೈಡಿಗೆ ಕೌಂಟ್ ಮಾಡಬೇಕು. ಓಕೆ, ಲೆಫ್ಟ್ ಸೈಡಿಂದ ನಂಬರ್ಸ್ ಯಾವಾಗಲೂ ನಾವು ರೀಡಿಂಗ್ ಮಾಡ್ತೇವೆ, ಲೆಫ್ಟ್ ಸೈಡಿಂದ ಅದರದ ಪ್ಲೇಸ್ ವ್ಯಾಲ್ಯೂ ನೋಡ್ತೇವೆ. ಓಕೆ, ಲೆಫ್ಟ್ ಸೈಡ್ ನಂಬರ್ ಬರೀತಾ ಪ್ಲೇಸ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಂಬರ್ ಬಂತು ಅಂದರೆ ಅದಕ್ಕೆ ಟೆನ್ಸ್ ಪ್ಲೇಸ್, ಹಂಡ್ರೆಡ್ಸ್, 1000, 10,000, 10 lakh, 10 crore. Okay, I'll write one number. Let us see how can you read that number. Okay, ನಾನು ಒಂದು ನಂಬರ್ ಬರಿತೀನಿ, ಅದನ್ನು ಹೇಗೆ ಓದ್ತೀರಾ ಅಂತ ಹೇಳಬೇಕು. ಓಕೆ, ನಾವು ಬರೆಯೋದು ಹಿಂಗಾದರೂ ಓದೋ ಪ್ಲೇಸಲ್ಲಿ ಬೇರೆ ಉಲ್ಟಾ ತಗೊತೀವಿ. ಆಯಿತಾ? ಸೊ ನಾವು ಯಾವುದೇ ನಂಬರ್ ಬರಿತೀವಲ್ಲ, ಓಕೆ, ಯಾವುದೇ ನಂಬರ್ ನಾವು ಬರೆದಾಗ ಅದಕ್ಕೆ ನಾವು ಕಾಮರ್ಸ್ ಕೊಡೋಣ ಫಸ್ಟ್. ಸೊ ಅದಕ್ಕಂದ್ರೆ ಓದೋಕ್ಕೆ ಈಸಿ ಆಗುತ್ತೆ ಪೊಸಿಷನ್. ಓಕೆ, ಇಲ್ಲಿ ನೋಡ್ತೀರ ನೀವು 1 2 3 ಬಾಕ್ಸ್ ಒಂದು ಕಂಪ್ಲೀಟ್ಲಿ ಸೆಕ್ಷನ್ ಬೇರೆ ಇದನ್ನು. ಸೊ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ 1 2 3 ಡಿಜಿಟ್ಸ್ ಆದಮೇಲೆ 1 ಕಾಮ ಕೊಡ್ತೇವೆ. 1 2 3 ಡಿಜಿಟ್ಸ್ ಆದಮೇಲೆ 1 ಕಾಮ. ಓಕೆ, ಅದಾದ ನಂತರ 2 2 ಡಿಜಿಟ್ಸಿಗೆ 1 ಕಾಮ ಕೊಡೋದು. 1 2 ಡಿಜಿಟ್ಸ್ ಆದಮೇಲೆ 1 ಕಾಮ, ರೈಟ್. 1 2 ಡಿಜಿಟ್ಸ್ ಆದಮೇಲೆ ಮತ್ತೊಂದು ಕಾಮ. ಸೊ ನಾವು ಹೌ ಡು ವಿ ರೀಡ್ ದಿಸ್? ones, tens, 100, 1000, 10,000, lakh, 10 lakh, crores. So crores ಇದಕ್ಕೆ ಫಸ್ಟಿಗೆ ಯಾವ ನಂಬರ್ ಇದೆ? 1. So 1 crore 73 lakhs 56,978. ಓಕೆ, ಸೊ ಈ ಥರ ನಾವು ನಂಬರ್ಸ್ ಎಲ್ಲ ಓದ್ತೇವೆ. ಓಕೆ, ಸೊ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ ಎಲ್ಲ ಸೇಮ್ ಇದೆ. ಅಲ್ಲಿ 1000s 10,000 ಕರೀತಾರೆ, ಅದಾದಮೇಲೆ ನಮ್ಮ ಹತ್ರ ಲ್ಯಾಕ್ಸ್ ಬರ್ತದೆ. ಓಕೆ, ಚೇಂಜ್ ನೋಡಿ, ಇಲ್ಲಿ 1000 10,000, ಇಲ್ಲೂ 1000 10,000 ಇದೆ, ನಮ್ಮ ಹತ್ರ 10,000 ಆದಮೇಲೆ ಇಲ್ಲಿ ಲ್ಯಾಕ್ಸ್ ಬರ್ತದೆ. ಆದರೆ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ 10,000 ಹಾಕೊಳ್ಳೆ 100,000 ಬರ್ತದೆ. ಓಕೆ, ಜಸ್ಟ್ ಲೈಕ್ ಇಲ್ಲೇ ನೋಡ್ರಿ, ಇಲ್ಲಿ ಹೆಂಗೆ 100 ಪೊಸಿಷನ್ ಬಂತಲ್ಲ, ಇಲ್ಲಿನೂ 1010 ಆದ ಕೂಡಲೇ 100 ಬರ್ತದೆ. ಇವ್ರ ಹತ್ರ 10 ಆದ ಕೂಡಲೇ 100 ಬರ್ತದೆ. ನಮ್ಮ ಹತ್ರ ಇಲ್ಲಿ ಚೇಂಜ್ 10,000 ಆದ ತಕ್ಷಣ ಲ್ಯಾಕ್ಸಿಗೆ ಹೋಗ್ತೀವಿ ನಾವು, ಅಷ್ಟೇ ಚೇಂಜ್. ಓಕೆ, ಸೊ ಇದೇ ನಂಬರ್. ಬಟ್ ಇಲ್ಲಿ ಏನು ಅಂದರೆ ಇವರು ಕಾಮ ಹೆಂಗೆ ಹಾಕ್ತಾರೆ, ಸೇಮ್ ನಂಬರ್ ನಾವು ಬರದೆ ಅಂತ ಇಟ್ಕೊಳ್ಳಿ, ಕಾಮ ಹೆಂಗೆ ಹಾಕ್ತಾರಪ್ಪ ಅಂದರೆ 3 3 ಡಿಜಿಟ್ಸ್ ಆಮೇಲೆ ಕಾಮ ಹಾಕೋದು. ಇಲ್ಲಿ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮಲ್ಲಿ 3 3 ಡಿಜಿಟ್ಸ್ ಆಮೇಲೆ ಕಾಮ ಹಾಕೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಒನ್ ಮೋರ್ ನಂಬರ್ ಇಯರ್. ಓಕೆ, ಐ ಥಿಂಕ್ ವಿ ಹ್ಯಾವ್ ಒನ್ ಎಕ್ಸಾಂಪಲ್. ಇದು ಇಂಡಿಯನ್ ನಂಬರ್ ಸಿಸ್ಟಮ್ ಇರಬೇಕು. ನಾನು ಮತ್ತೊಂದು ಎಕ್ಸಾಂಪಲ್ ಬರೀತೀನಿ ಇಲ್ಲಿ. 2 3 5 6 ಓಕೆ, ಲೆಟ್ಸ್ ಸೇ ಹೌ ಡು ವಿ ರೀಡ್ ದಿಸ್. ಓಕೆ, ಸೊ ಇಲ್ಲಿ ಕೂಡ ಸೇಮ್, ನಾವು ಅದರ ಪ್ಲೇಸಸ್ ಹೆಂಗೆ ಓದ್ತೀವಿ ಅಂತ ಚೆಕ್ ಮಾಡ್ಕೊಂಬಿಡೋಣ. ಒನ್ಸ್, ಟೆನ್ಸ್, ಸಿಟ್ ಪ್ರಾಪರ್ಲಿ ಆ್ಯಂಡ್ ಇಂಟ್ರಾಕ್ಟ್. ಒನ್ಸ್, 100, 1000, 10,000, 100,000, million, 10 million, 100 million. ವೆರಿ ಸಿಂಪಲ್ ಇಟ್ ಈಸ್. ಇಂಡಿಯನ್ ನಂಬರ್ ಸಿಸ್ಟಮ್ ಅಂತ ಪ್ರಾಕ್ಟೀಸ್ ಮಾಡೋಣವಾ? ಒನ್ಸ್, tens, 100, 1000, 10,000, lakh, 10 lakh, crore. ಆಮೇಲೆ 10 crore ಅಂತ ಅನ್ಕೋಬಹುದು, ಬಟ್ ಕ್ರೋರ್ಸ್ ಇಸ್ ಅನಫ್. ಓಕೆ, ಸೇಮ್ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ಗೆ ಬರುವ. ಓಕೆ,
ones, tens, 100, 1000, 10,000, 100,000, million, 10 million, 100 million. ಅದಾದ ತಕ್ಷಣ ಬಿಲಿಯನ್ ಬರ್ತದೆ, ಬಟ್ ಮಿಲಿಯನ್ವರೆಗೂ ಇಟ್ಸ್ ಅನಫ್. ಓಕೆ, ಎಲ್ರಿಗೂ ಗೊತ್ತಾಯ್ತಾ? ಆಲ್ ಆಫ್ ಯು ಅಂಡರ್ಸ್ಟುಡ್? ಎನಿ ಕನ್ಫ್ಯೂಷನ್? ಸೊ ಇಲ್ಲಿ ನಾವು ಫಸ್ಟ್ 3 ಡಿಜಿಟ್ಸ್ ಆದಮೇಲೆ 2 ಡಿಜಿಟ್ಸ್ ಆದಮೇಲೆ ಕಾಮ ಹಾಕಿವಿ, ಹೌದಾ? ಇಲ್ಲಿ ಫಸ್ಟ್ 3 ಡಿಜಿಟ್ಸ್ ಆದಮೇಲೆ ಕಾಮ, ಮತ್ತೆ 3 ಡಿಜಿಟ್ಸ್ ಆದಮೇಲೆ ಕಾಮ ಹಾಕೋದು, ಮತ್ತೆ 3 ಡಿಜಿಟ್ಸ್ ಆದಮೇಲೆ ನಾವು ಕಾಮ ಹಾಕ್ತೀವಿ. ಓಕೆ, ಸೊ ಹೌ ಡು ವಿ ರೀಡ್ ಇಟ್? 23 million, 23 million 568,973. ಗೊತ್ತಾಯ್ತಾ? ಇಲ್ಲಿ ಮಿಲಿಯನ್ ಆ್ಯಡ್ ಮಾಡಿ ಓದ್ತೇವೆ ನಾವು, ಕರೆಕ್ಟ್? ಲ್ಯಾಕ್ಸ್ ಹಂಗೆ ಓದಲ್ಲ, ಇಲ್ಲಿ ಲ್ಯಾಕ್ಸ್ ಕ್ರೋರ್ ಇಲ್ಲಿ ಬರಲ್ಲ ಇಲ್ಲಿ. ಓಕೆನಾ ಪ್ರವೀಣ್? ರೀಡ್ 23 million 568,973. ಈಸಿ, ಸೂಪರ್ ಈಸಿ. ಯಾರಿಗಾದ್ರೂ ಏನಾದರೂ ಡೌಟ್? ಸೊ ಐ ವಿಲ್ ಶೋ ಯು ಸಮ್ ನಂಬರ್ಸ್. ಐ ಲೆಟ್ ಅಸ್ ಸಿ ಹೌ ಡು ಯು ರೀಡ್ ದೋಸ್ ನಂಬರ್ಸ್. ಓಕೆ, ಕ್ಯಾನ್ ಯು ಟ್ರೈ? ನಾನು ನಿಮಗೆ ಸ್ವಲ್ಪ ನಂಬರ್ ತೋರಿಸ್ತೇನೆ, ಜಸ್ಟ್ ಯು ನೀಡ್ ಟು ರೀಡ್ ಇಟ್. ಓಕೆ, ಯಾವಾಗಲೂ ಓದ್ತಿರ್ಬೇಕಾದಾಗ ಇಲ್ಲಿ 3 ಡಿಜಿಟ್ಸ್ ಆಮೇಲೆ ಕಾಮ, ಆಮೇಲೆ 2 ಡಿಜಿಟ್ಸ್ ಇದ್ದರೆ ಇದು ಇಂಡಿಯನ್ ನಂಬರ್ ಸಿಸ್ಟಮ್. 3 ಡಿಜಿಟ್ಸ್ ಆಮೇಲೆ 2 ನಂಬರ್ಸ್ ಆಮೇಲೆ ಕಾಮ ಬರ್ತಾವಲ್ಲ, ಅದಕ್ಕೆ ಯಾವ ನಂಬರ್ ಅಂತೀವಿ ನಾವು? ಇಂಡಿಯನ್ ನಂಬರ್ ಸಿಸ್ಟಮ್. ಓಕೆ, ಅಕಸ್ಮಾತ್ 3 ಡಿಜಿಟ್ಸ್ ಆಮೇಲೆ ಕಾಮ ಕೊಟ್ಟರೆ ಅದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಕೆಲವೊಮ್ಮೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ ನಮಗೆ. ಓಕೆ, ರೈಟ್ ದೀಸ್ ನಂಬರ್ಸ್ ಇನ್ ವರ್ಡ್ಸ್. ಓಕೆ, ಇಲ್ಲಾಂದ್ರೂ ಅವ್ರು ಆಪ್ಷನ್ ಕೊಟ್ಟಿರ್ತಾರೆ, ಆ ಕರೆಕ್ಟ್ ಆಪ್ಷನಿಗೆ ನಾವು ಕ್ಲಿಕ್ ಮಾಡೋದು. ಓಕೆ, ಸೊ ಹೌ ಡು ವಿ ರೀಡ್ ದೀಸ್ ನಂಬರ್ಸ್? 1 2 3 4. ಓಕೆ, ones, tens, 100,000. So 4,567. 12,345. ಅಕಸ್ಮಾತ್ ನಾವು ಇದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ದಾಗ ಹೋದ್ರೂ ಸೇಮೇ ಬರ್ತದೆ, ಕರೆಕ್ಟಾ? ಅಲ್ಲಿ ಯಾಕಂದರೆ ಲ್ಯಾಕ್ಸ್ ಬಂದಾಗ ಅಷ್ಟೇ ಚೇಂಜ್ ಆಗ್ತದೆ. ಇಂಟರ್ನ್ಯಾಷನಲ್ ಲ್ಯಾಕ್ಸ್ ಅಷ್ಟೇ ಅನ್ನಂಗಿಲ್ಲ. ಓಕೆ, 1000s 10,000ವರೆಗೂ ಸೇಮ್, ಇಂಟರ್ನ್ಯಾಷನಲ್ ಇಂಡಿಯಾ ಸೇಮ್, ಕರೆಕ್ಟಾ? ಈಗ 12,345. Are you all following? Yes, sir. 98,76,543. ಸಿ, ಯಾವಾಗ ನಾನು ಹೇಳ್ತಿರ್ತೀನಿ ನಂಬರ್, ಯು ಹ್ಯಾವ್ ಟು ಇಂಟ್ರ್ಯಾಕ್ಟ್. ಇಲ್ಲಿ ನೀವು ಪಿಕ್ಚರ್ ನೋಡೋಕೆ ಕುಂತಿಲ್ಲಲ್ಲ, ನಾ ಹೀರೋ ಆ್ಯಕ್ಟಿಂಗ್ ಮಾಡತ್ತೀನಿ. ನಾ ಏನು ಮಾಡತ್ತೀನಿ ಇಲ್ಲಿ? ಟೀಚಿಂಗ್. ನೀವೇನು ಮಾಡತ್ತೀರಿ? ಲಿಸನಿಂಗ್, ಲರ್ನಿಂಗ್. ಓಕೆ, ನಾಟ್ ಜಸ್ಟ್ ಲಿಸನಿಂಗ್, ಯು ಆರ್ ಲರ್ನಿಂಗ್. ಯಾವಾಗ ನೀವು ಏನೋ ಒಂದು ಕಲಿತಾ ಇರ್ತೀರ, ವಿಷಯ ಕಲಿತಾ ಇರ್ತೀರಪ್ಪ ಅಂದರೆ ನೀವು ಇಂಟ್ರ್ಯಾಕ್ಟ್ ಮಾಡಬೇಕು. ಕುರ್ಚಿಗಳಿಗೆ ನಿಮ್ಗೆ ವ್ಯತ್ಯಾಸ ಏನು ಆಗ್ತಂದ್ರೆ, ನೀವು ಮಾತಾಡ್ಲಿಕ್ಕಂದ್ರೆ ಕುರ್ಚಿನೂ ಸುಮ್ಮನೆ ಕುಂದಿರ್ತದೆ, ನೀವು ಸುಮ್ಮನೆ ಕೂರ್ತೀರಿ, ಹಂಗೆ ಆಗ್ಬೇಕಂತೀರಿ ನೀವು. ಸೊ ಮನುಷ್ಯರಿದ್ದೀರಿ ನೀವು. ಸೊ ಮನುಷ್ಯರು ರಿಯಾಕ್ಟ್ ಮಾಡ್ತಾರೆ. ಓಕೆ, ಪ್ಲೀಸ್ ರಿಯಾಕ್ಟ್ ಮಾಡ್ತೀರಿ, ಮಾಡಲ್ಲ? ಹಾಂ, ಆಲ್ ರೈಟ್. ಶರತ್, ಟೇಕ್ ಚೇರ್ ಆ್ಯಂಡ್ ಸಿಟ್, ಅಟೆಂಡ್ ದ ಕ್ಲಾಸ್, ಇಟ್ ಈಸ್ ಫಾರ್ ಆಲ್. ಓಕೆ, ಇದನ್ನೇ ಅವರು ವರ್ಡ್ಸ್ ಒಳಗೆ ಬರ್ದಿರ್ತಾರೆ. ಓಕೆ, ಸೇಮ್ ವರ್ಡ್ಸ್ ಒಳಗೆ ಇದೆಲ್ಲ ಬರ್ತಾರೆ, ವರ್ಡ್ಸ್ ಬರ್ತದ? ಸೇಮ್ ನಂಬರ್ಸ್ ರೈಟಿಂಗ್ ಇನ್ ವರ್ಡ್ಸ್. ನಾವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್, ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಐ ಥಿಂಕ್ ಆಲ್ ಆಫ್ ಯು ನೋ ವಾಟ್ ಈಸ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂದರೆ ಸೇಮ್ ನಂಬರ್, ಫೇಸ್ ಮುಖಬೆಲೆ. ಫೇಸ್ ವ್ಯಾಲ್ಯೂ ಅಂದರೆ ಸೇಮ್ ನಂಬರ್ಸ್, ಮುಖಬೆಲೆ ಅಂತ ಕರಿತೀವಿ ನಾವು. ಈ ಮುಂದೆ ಬರೋ ಕ್ವಶನ್ಸ್ ಎಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಅಕ್ಕಪಕ್ಕನೇ ಬರ್ತಾವೆ. ಓಕೆ, ಇದಕ್ಕೆ ನಾವೇನು ಕರಿತೀವಿ? ಈಗ ನಾವು ಓದೋದು ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ. ಓಕೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನಲ್ಲಿ ಕೇಳ್ತಾರೆ, ಅಂಡರ್ಲೈನ್ ಮಾಡಿದ್ಮೇಲೆ ಒಂದು ನಂಬರಿಗೆ ಆ ಅಂಕಿಯ ಮುಖಬೆಲೆ, ಫೇಸ್ ವ್ಯಾಲ್ಯೂ ಎಷ್ಟು? ರೈಟ್, ಮುಖಬೆಲೆ ಅಂದರೆ ಅದೇ ನಂಬರ್. ಶಂಕ್ರು, ಮುಖಬೆಲೆ ಅಂದರೆ ಈಗ ಅಂಡರ್ಲೈನ್ ಮಾಡಿರಂತ ಈ ಸಂಖ್ಯೆಯ ಮುಖಬೆಲೆ, ಫೇಸ್ ವ್ಯಾಲ್ಯೂ ಎಷ್ಟು? ಯಾಕಂದರೆ ಮುಖಬೆಲೆ ಅಂದರೆ ಅದೇ ನಂಬರ್. ಅಕಸ್ಮಾತ್ ಪ್ಲೇಸ್ ವ್ಯಾಲ್ಯೂ ಅಂದರೆ ಏನು ಮಾಡ್ಬೇಕು ನಾವು? ಈ ಸಂಖ್ಯೆ ಹೆಂಗಿದೆ ಹಾಗೆ ಬರೆದು ಮುಂದಿನ ನಂಬರ್ಸಿಗೆ 0 ಮಾಡ್ಕೊಳೋದು. ಸ್ಥಾನ ಬೆಲೆ, ಸ್ಥಾನ ಬೆಲೆ ಅಂದರೆ ಈ ಅಂಕಿ ಹೆಂಗಿದೆ ಹಾಗೆ ಬರ್ಕೋಬೇಕು ನಾವು. ಈ ಅಂಕಿಗೆ ಹೆಂಗಿದೆ ಹಾಗೆ ಬರಬೇಕು. ಇವು ಮುಂದೆ ಎಷ್ಟು ಡಿಜಿಟ್ಸ್ ಅವ? 3 ಡಿಜಿಟ್ಸ್ ಅವ. ಅಷ್ಟು ಡಿಜಿಟ್ಸ್ 0. ದಟ್ ಈಸ್ ಅವರ್ ಪ್ಲೇಸ್ ವ್ಯಾಲ್ಯೂ. ದಟ್ ಈಸ್ ಅವರ್ ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ. ಈಗ ಈ ಅಂಕೆಯ ಸ್ಥಾನ ಬೆಲೆ ಎಷ್ಟು? ಸ್ಥಾನ ಬೆಲೆ, ಮುಖಬೆಲೆ ಅಲ್ಲ, ಸ್ಥಾನ ಬೆಲೆ. 5 ಅಂಕಿ, ಇದು ಒಂದೇ ನಂಬರ್ದು, ಇದ್ರದ್ದು ಎಷ್ಟದ ಸ್ಥಾನ ಬೆಲೆ?
ಇದ್ರ ಹಿಂದೆ ಬಿಟ್ಬಿಡು. ಇದು ಒಂದೇ ಸಂಖ್ಯೆ, ಉಳಿದಿವೆಲ್ಲ 0 ಮಾಡ್ಕೊಂಡಕ್ಕೆ ಇದು ಒಂದು ಸಂಖ್ಯೆ ಮುಂದೆ 0. ಎಷ್ಟಾಯ್ತು ಕರೆಕ್ಟಾ? ಯಾಕಂದರೆ ಇದು ಹಿಂದಿನ ಅಂಕಿ ಮರ್ತು ಬಿಡ್ಬೇಕು ನಾವು. ಇದು ಒಂದು ಅಂಕಿ ಕೆಳಗಡೆ ಅಂಡರ್ಲೈನ್ ಮಾಡಿವಪ್ಪ ಅಂದರೆ ಮುಂದಿನ ಸಂಖ್ಯೆಗಳಿಗೆಲ್ಲ 0 ಮಾಡ್ಕೊಂಡು ಹೋಗ್ಬೇಕು. 5,000 ಆಯ್ತು. 5,000 ನಮ್ಮ ಸ್ಥಾನ ಬೆಲೆ ಆದರೆ 5 ಮುಖ ಬೆಲೆ. ಹೌದಾ? ಕರೆಕ್ಟಾ? ಓಕೆ. ಇನ್ನೊಂದು ನಂಬರ್ ಇಲ್ಲಿ ಕೊಟ್ಟಿರ್ತಾರೆ ಆಮೇಲೆ. ಈಗ ಫೇಸ್ ವ್ಯಾಲ್ಯೂ ಅಂದರೆ ಮುಖ ಬೆಲೆ 5 ಅದ. ಸೇಮ್ ಪ್ಲೇಸ್ ವ್ಯಾಲ್ಯೂ ಎಷ್ಟದ 5. ಅದಕ್ಕೆ ಮುಂದಿನ 0 ಮಾಡ್ಕೊಳೋದು 3 0ಗಳು 5,000. ಕರೆಕ್ಟ್? ಯಾವ ಪೊಸಿಷನ್ ಅದ ನೋಡ್ರಿ ಇಲ್ಲಿ. 1s 10s 100 1000 ಅಂದರೆ 1000ಇಂದ ಗುಣಾಕಾರ ಮಾಡಿಬಿಟ್ರೆ ಆ ನಂಬರ್ 5 × 1000 ಮಾಡಿ 1,000 ಮಾಡಿದ್ರೆ 5,000. ಅದು ನಮ್ಮ ಸ್ಥಾನ ಬೆಲೆ, ಪ್ಲೇಸ್ ವ್ಯಾಲ್ಯೂ. ಕ್ಲಿಯರ್? ಸೇಮ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್ ಮೇಲೆ ವರ್ಕ್ ಮಾಡೋಣ. ಓಕೆ, ಈಗೆಲ್ಲ ನೀವೇ ಹೇಳ್ಬೇಕಾಯ್ತಾ? ಓಕೆ, ನಾವು ವಿ ಹ್ಯಾವ್ ಒನ್ ಮೋರ್ ನಂಬರ್. ಈ ಅಂಕಿಯ ಫೇಸ್ ವ್ಯಾಲ್ಯೂ, ವಾಟ್ ಇಸ್ ದ ಪ್ಲೇಸ್ ವ್ಯಾಲ್ಯೂ ಶರತ್? 4. ಪ್ರವೀಣ್, ಇದ್ರ ಮುಖ ಬೆಲೆ ಎಷ್ಟು? ಕರೆಕ್ಟಾ? ಮುಖ ಬೆಲೆ ಅಂದರೆ ಅದೇ ಸಂಖ್ಯೆ, ಫೇಸ್ ವ್ಯಾಲ್ಯೂ. ಓಕೆ, अनन्या, इसका प्लेस वैल्यू क्या है? व्हाट इज द फेस वैल्यू ऑफ दिस नंबर? 40,000, राइट? 1s 10s 100 1000 10,000 ಅಂದರೆ ಇದು ಅಂಕಿ ಎಷ್ಟದ? 4 ಅದ. 4 × 10,000 ಮಾಡಬೇಕು. ಇಲ್ಲ 4 ಬರೀರಿ, ಎಷ್ಟು ಡಿಜಿಟ್ಸ್ ಅದಾವ ಅಷ್ಟು 0 ಬರ್ಕೊಂಬಿಡೋದು. ಆಮೇಲೆ ಓದ್ರಿ 3 ಅಂಕಿ ಆಮೇಲೆ ಕಾಮ ಕೊಟ್ಟು ಅದಾದ್ಮೇಲೆ ಓದಿದ್ರೆ ಅದು ನಿಮ್ಗೆ ಗೊತ್ತಾಗ್ತದೆ. ಎಷ್ಟಾಯ್ತು ಇದ್ರದ್ದು ಪ್ಲೇಸ್ ವ್ಯಾಲ್ಯೂ? 40,000. ಫೇಸ್ ವ್ಯಾಲ್ಯೂ 4,000. ಓಕೆ, ಫೈನ್. ಸೊ ಇದಾದ ತಕ್ಷಣ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ಸ್. ಎಲ್ರಿಗೂ ಗ್ರೇಟೆಸ್ಟ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಎಲ್ರಿಗೂ ಗೊತ್ತಾ? ಗ್ರೇಟೆಸ್ಟ್ ನಂಬರ್ 1 ಡಿಜಿಟ್, ಸ್ಮಾಲೆಸ್ಟ್ ನಂಬರ್ 1 ಡಿಜಿಟ್, ಸ್ಮಾಲೆಸ್ಟ್ ನಂಬರ್. ಇಲ್ಲಿ ಮಾಡ್ಕೊಂಡು ನೋಡೋಣ ಎಲ್ಲ. ಓಕೆ, ಇದು ಅದಕ್ಕೋಸ್ಕರ ಇಟ್ಟಿನ ರಫರ್ಗೋಸ್ಕರ. ಓಕೆ, ಅಂದರೆ ಒಂದು ಅಂಕಿಯ. ಓಕೆ, ಸ್ಮಾಲ್ ಲಾರ್ಜ್ ಅಂತ ಬರ್ಕೊಂಡ್ರು ನಡೀತದೆ, ಗ್ರೇಟೆಸ್ಟ್ ಅಂತೂ ಬರ್ಕೊಂಡು ನಡೀತದೆ, ಅಥವಾ ಬಿಗ್ಗೆಸ್ಟ್, ವಾಟ್ ಎವರ್ ಯು ಕ್ಯಾನ್ ಕಾಲ್. ಓಕೆ, 1 ಡಿಜಿಟ್ ಸ್ಮಾಲೆಸ್ಟ್ ನಂಬರ್, ಗ್ರೇಟೆಸ್ಟ್ ನಂಬರ್, 2 ಅಂಕಿ. ಓಕೆ, ಎರಡು ಅಂಕಿಯ ಸ್ಮಾಲೆಸ್ಟ್ ನಂಬರ್, ಕರೆಕ್ಟಾ? 10, ನಾಟ್ 11, ಸ್ಮಾಲೆಸ್ಟ್ 10, ಗ್ರೇಟೆಸ್ಟ್ 99. ಓಕೆ, ಇಲ್ಲಿ ಎಲ್ಲ ಕಡೆ ಸೇಮೇ ಬರ್ತದೆ, ಇದು ಇಷ್ಟೇ ಮಾಡಿರ್ತೀನಿ. 3 ಡಿಜಿಟ್ಸ್ ಸ್ಮಾಲೆಸ್ಟ್, ಗ್ರೇಟೆಸ್ಟ್, 4 ಡಿಜಿಟ್ ಸ್ಮಾಲೆಸ್ಟ್, ಗ್ರೇಟೆಸ್ಟ್, 5 ಡಿಜಿಟ್ ಸ್ಮಾಲೆಸ್ಟ್, ಒಂದು ಕಾಮ ಕೊಟ್ಬಿಡೋಣ, ಈಸಿ ಆಗ್ಬಿಡುತ್ತೆ ನಮಗೆ ಓದಕ್ಕೆ. ಓಕೆ, ಸೊ ಹಿಯರ್ ಗ್ರೇಟೆಸ್ಟ್ 99,000, right? 99,999. 6 digit smallest, 1 lakh. yes, 1 lakh. Greatest 9,99,999. okay, that's enough. ಇಷ್ಟೆಲ್ಲಗೂ ನಿಮಗೆಲ್ಲ ಸ್ಮಾಲೆಸ್ಟ್ ಗ್ರೇಟೆಸ್ಟ್ ಎಲ್ಲ ಗೊತ್ತಾಯ್ತಾ? ಓಕೆ, ಮತ್ತು ಇನ್ನೊಂದು ಸಕ್ಸೆಸರ್ ಪ್ರಿಡಿಸಿಸರ್ ಅಂದರೆ ಆಫ್ಟರ್ ನಂಬರ್ ಬಿಫೋರ್ ನಂಬರ್ ಎಲ್ಲ ಗೊತ್ತಲ್ಲ? ಮುಂದಿನ ಅಂಕಿ ಒಂದು ನಂಬರ್ ಪ್ಲಸ್ ಮಾಡ್ಕೊಳ್ಳೋ ಅಷ್ಟೇ. ಆಫ್ಟರ್ ನಂಬರ್ ಈಗ ಫಾರ್ ಎಕ್ಸಾಂಪಲ್
ಆಫ್ಟರ್ ನಂಬರ್ ಆಫ್ ದಿಸ್ ಸಕ್ಸೆಸರ್ ಪ್ಲಸ್ 1 ಮಾಡಬೇಕು 10. ಓಕೆ, ಇದ್ರದ್ದು ಪ್ರಿಡಿಸಿಸರ್ ಅಂದರೆ ಬಿಫೋರ್ ನಂಬರ್. ಇದ್ರ ಬಿಫೋರ್ ನಂಬರ್ ಗೊತ್ತಾಯ್ತಾ? ಪ್ಲಸ್ 1 -1 ಮಾಡೋದು. ಓಕೆ, ಇವೆಲ್ಲರಿಗೂ ಗೊತ್ತಾಯ್ತು. ಈ ಕ್ವಶನ್ಸಿಗೆ ಹೋಗೋಣ. ಹಾಂ, ಎಸ್. ಓಕೆ, ಇಸ್ ಇಟ್ ವಿಸಿಬಲ್ ಟು ಆಲ್? ಇದು ಕಾಣಿಸ್ತಿರೋ ಪ್ರಶ್ನೆ ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ, ಎರಡೂ ಭಾಷೆಯಲ್ಲಿ ನಿಮಗೆ ಕ್ವಶನ್ಸ್ ಕಾಣಿಸ್ತಾ ಇದೆ ನಾವು ಕ್ವಶನ್ಸು. ಕ್ಯಾನ್ ಯು ಆಲ್ ವ್ಯೂ ದ ಕ್ವಶನ್ಸ್? ಇಸ್ ಇಟ್ ವಿಸಿಬಲ್ ಕ್ಲಿಯರ್ಲಿ? ಆಲ್ ರೈಟ್, ಫೈನ್. ಸೊ ಏನಿದೆ ಕ್ವಶನ್? 16,813 ಮೇ ಬಿ ರಿಟರ್ನ್ ಆ್ಯಸ್. ಅಂದರೆ 16,813 ಸಂಖ್ಯೆಯಲ್ಲಿ ಹೇಗೆ ಬರಿಬೇಕು? ಹೇಗೆ ಬರೀತಾರೆ ಸಂಖ್ಯೆಯಲ್ಲಿ? ಯಾವುದಿದೆ ಇಲ್ಲಿ? 16,813. ಆನ್ಸರ್ ನೋ, 16,000 ಆಗುತ್ತೋ. ಇದು ಹೆಂಗೆ ಗೊತ್ತೀರಿ? 16,000 1 10 100 ಹೌದಾ? ಬಿಡಿ 10 100 1000 10,000. ನಮಗೆ 16 ಲಕ್ಷ ದುಡ್ಕೊಂಡು ಮೊದಲು 16 ಲಕ್ಷ ಇದ್ದಿದ್ದು. ಬಿಡಿ 10 100 1000 10,000 ಲಕ್ಷ 10 ಲಕ್ಷ. ಬೆಸ್ಟ್ ಅಂದರೆ ಏನು ಮಾಡೋದು ಗೊತ್ತು? ಹಿಂಗಿದ್ದಾಗ ಸೀದಾ ನೀವಿಲ್ಲಿ ಕಾಮ ಕೊಟ್ಬಿಡೋದೆ ನೋಡ್ರಿ. ಆಗಲ್ಲ, 16,000 ಆಯ್ತು. ಇಲ್ಲೊಂದು ಕಾಮ ಇದಂತೂ 1 ಲಕ್ಷ ಆಯ್ತು. ಇದೂ ಆಗಲ್ಲ. 1,60,60,830 ಆಗಲ್ಲ. ಕರೆಕ್ಟಾ? ಇಲ್ಲಿ ಕಾಮ ಕೊಡೋಣ. ಈಗ ನೋಡ್ರಿ 16 ಲಕ್ಷ ಬಂತಿಲ್ಲ. 16,813. 16,813 ಸೂಟೇಬಲ್? ಕರೆಕ್ಟಾ? ಮತ್ತು ಇಲ್ಲಿನೂ ಆಗಲ್ಲ. ಇದನ್ನು ಮತ್ತು 1 ಲಕ್ಷ. ಕರೆಕ್ಟ್? ಸೊ ದಿಸ್ ಈಸ್ ಹೌ ವಿ ವಿಲ್ ಫೈಂಡ್ ದ ಆನ್ಸರ್. ಓಕೆ, ಈ ಪ್ರಶ್ನೆಯಲ್ಲಿ ಯಾವ್ದು ಆನ್ಸರ್ ಆಗ್ತದ? ಸಿ ಈಸ್ ಅವರ್ ರೈಟ್ ಆನ್ಸರ್. 16,813. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. 50,05,050 ಆಸ್ ನ್ಯೂಮರಿಕಲ್. ಓಕೆ, ಆಸ್ ಅ ನ್ಯೂಮರಲ್ ಫಾರ್ಮ್ ಹೆಂಗೆ ಬರಿತೀವಿ ಅದಕ್ಕೆ ಅಂದರೆ ಏನಿದೆ? ಫಸ್ಟ್ ನನ್ನ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಫಸ್ಟ್ ವಿ ವಿಲ್ ರೀಡ್ ದ ನಂಬರ್ಸ್ ಆ್ಯಂಡ್ ಪುಟ್ ಕಾಮರ್ಸ್. ಓಕೆ, ಶಾಲ್ ಯು ಪುಟ್ ಕಾಮರ್ಸ್? 1 ಕಾಮ 5 lakh ಆಯ್ತು. ಇಲ್ಲಿ ಎಷ್ಟು ಕೊಟ್ರ? 50 lakhs ಕೊಟ್ರ, ಅಂದರೆ ರಾಂಗ್. 50 lakhs ಬಂತಿಲ್ಲಿ. ಇಲ್ಲಿ ಫಸ್ಟ್ ನೋಡ್ರಿ 50 lakhs ಅಂತ ಕೊಟ್ರ ಇಲ್ಲಿ. ಸೊ 50 lakhs ಬಂತು. 50 lakhs 5,000. 50 lakhs 5,000 and 50. 5,050 ಇಲ್ಲೇ ಸಿಕ್ತು ಆನ್ಸರ್. ಸಿಟ್ ಪ್ರಾಪರ್ಲಿ. ಸಿಕ್ತಾ ಆನ್ಸರ್? ಇಲ್ಲಿನೂ ಆಗಲ್ಲ. ಇದು ಎಷ್ಟು ಆಗ್ತದ? 50,50,000 ಆಗ್ತದೆ. करेक्ट ना? 50,50,000 नहीं होता है. अभी यहाँ पे भी पढ़ के देखो, इधर तो 5 crore ಆಗ್ತದೆ. ಆಗಲ್ಲ. ಸೊ 50,05,050 ಏನು ಹೆಂಗೆ ಗೊತ್ತೀನೋ ಇದಕ್ಕೆ? ಇಲ್ಲಿ ನೋಡ್ರಿ, 50 ಲಕ್ಷ ಬೇಕಂದ್ರೆ ಅವ್ರು ಹೆಂಗೆ ಹೋದಾನೆ ಇದಕ್ಕೆ? 50 ಲಕ್ಷ 5,050. 50 ಲಕ್ಷ 5,050. ರೈಟಾ? ಕರೆಕ್ಟ್? ಆಲ್ ರೈಟ್. ಸೊ ಬಿ ಈಸ್ ಅವರ್ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಇಸ್ ದ ಕ್ವಶನ್? 80. ನೀವು ಹೇಳ್ರಿ ಯಾವುದು ಆನ್ಸರ್? 80,000 ಅಂದರೆ 80,905. 80,900. ಡಿ ಬಿ ಎನ್ ಡಿ 80,000. ರೋಹಿಣ ಏನು 80 ಲಕ್ಷ ಹೋಗ್ತದೆ ಇಲ್ಲಿ? 8 ಕೋಟಿ ಆಯ್ತದ. ಓದು ಬಿಡಿ 10 100 1000 10,000 ಅಂದರೆ 80,000 ಆಯಿತು. ಯಾವ್ದು ಆನ್ಸರ್? ಸುಮ್ಮನೆ ಅಂತನದು ಗೊತ್ತಾಗಲ್ಲ ಇವನಿಗೆ. ಅದಲ್ಲ ಈಗ ಇದು ಗೊತ್ತಾಯ್ತಾ? ಓದಾಗ ಗೊತ್ತಾಗತ್ತೆ ನಿಂಗೆ. ಏನು ಕಾಮ ಹಾಕೊಳ್ಳೋದು ಇಲ್ಲಿ ನೋಡಿ. ಬಿಡಿ 10 100 1000 10,000 ಅಂದರೆ 10,000 ಅಂದರೆ ಇದಕ್ಕೆ ಅರ್ಥ ಇಂಟು 10,000 ಮಾಡ್ಕೊಬೇಕು. 80,905.
ಸೊ ಸೇಮ್ 80,905 ಕರೆಕ್ಟ್ 905 ರಿಪ್ರೆಸೆಂಟೆಡ್ ಆಸ್ ಕೊಟ್ಟರಲ್ಲಿ ಸೇಮ್ ಇಲ್ಲಿನೂ 80,905 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಹಾಂ ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಹೇಳಿದ್ನಲ್ಲ ಬಂತು. ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 6? ಅವ್ರು ಕೊಟ್ಟರ 6 ಅಂದರೆ ಇಲ್ಲಿ ಅಂಡ್ರೆ ಮಾಡ್ಕೊಂಡು ನಾವು ಕೆಲವೊಮ್ಮೆ ಮಕ್ಕಳೇ ಎರಡೆರಡು ನಂಬರು ಕೊಡ್ತಾರ, ಕೆಲವೊಮ್ಮೆ ಎರಡೆರಡು ನಂಬರು ಕೊಡ್ತಾರ. ಕೇರ್ಫುಲಿ ನಾವು ನೋಡ್ಕೊಳ್ಳೋಣ. ಕೆಲವೊಮ್ಮೆ ಎರಡೆರಡು ನಂಬರು ಕೊಟ್ಟಾಗ ನಾವು ಭಾಳ ಕೇರ್ಫುಲಿ ನೋಡ್ಕೊಬೇಕಾಯ್ತಾ. ಏನು ಅವ್ರು ಕೇಳ್ಯಾರ ಫೇಸ್ ವ್ಯಾಲ್ಯೂ ಕೇಳಿಲ್ಲ, ಪ್ಲೇಸ್ ವ್ಯಾಲ್ಯೂ ಕೇಳ್ಯಾರ ಅಂದರೆ ಸ್ಥಾನ ಬೆಲೆ. ಓಕೆ ಬಿಡಿ 10, 100, 1000, 10,000 1s, 10s, 100, 1000, 10,000. ಸೊ ಓಕೆ 60,000 ಆಗುತ್ತೆ. ಸೇಮ್ ಇಲ್ಲಿ ಏನಿಲ್ಲ, ಇಲ್ಲಿ ಹೆಂಗೆ ಕೊಟ್ರ 6 ಕೊಟ್ಟಾರಲ್ಲ 6 ಕೊಟ್ಕೊಂಡು ನಾವೆಲ್ಲ 0 ಮಾಡ್ಕೊಂಬಿಡೋದು ಹಿಂಗೆ 0 ಇಲ್ಲೇ ಮಾಡ್ಕೊಂಬಿಡೋದು ಇಲ್ಲೇ. ಸೊ 60,000 ಆನ್ಸರ್ ಐತೆ. ಇಲ್ಲಿ ಐತೆ ರೈಟ್. ಇಲ್ಲಿನೂ ಸೇಮ್ ಅದೇ ಇದ್ರ ಕ್ವಶನು ಏನಿಲ್ಲ. ಇಲ್ಲಿ 60 ಅದ 6 ಬರ್ಕೋರಿ, ಮುಂದಿನ 0 0 0 0 ಎಷ್ಟಾಯಿತು 60,000. ಸೇಮ್ ಆನ್ಸರ್ ಹುಡುಕ್ಬೋದು, ಮುಗೀತು. ಈಸಿ. ನೆಕ್ಸ್ಟ್ ಕ್ವಶನ್ ಏನದ? ದ ಸ್ಮಾಲೆಸ್ಟ್ ನಂಬರ್ ಆಫ್ 4 digits 4 ಅಂಕಿಯ. ಇಲ್ಲಿ ಏನದಲ್ಲ ಕೆಳಗಿನಗಳಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 4 digits ಸ್ಮಾಲೆಸ್ಟ್. 4 digits ಸ್ಮಾಲೆಸ್ಟ್ 1 2 3 4 digit ಆಯ್ತಾ. ಇದಕ್ಕಿಂತ ಸಣ್ಣದು 999 ಬರ್ತದೆ ಅಂದರೆ ಅದು 3 ಅಂಕಿ ಆಗ್ತಾವೆ. ಮತ್ತು ಆಗಲ್ಲ. ಕರೆಕ್ಟಾ? 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆನ್ಸರ್ ಎ. ರೈಟ್. ಓಕೆ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್? ದ ಸಕ್ಸೆಸರ್ ಅಂದರೆ ಆಫ್ಟರ್ ನಂಬರ್, ಮುಂದಿನ ಅಂಕಿ. ಇಲ್ಲಿ ಬರ್ದಾರ ನೋಡ್ರಿ, ಯಾವುದು ಸಕ್ಸೆಸರ್ ಇಲ್ಲದ? ಓಕೆ ದ ಸಕ್ಸೆಸರ್ ಆಫ್ 4 digits. ಓಕೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು, ದೊಡ್ಡ ಸಂಖ್ಯೆಯ ಮುಂದಿನ ಸಂಖ್ಯೆ. ಮೊದಲನೇ ವಿಷಯ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? ಬರ್ಕೊಳ್ಳೋಣ ಫಸ್ಟ್ ನಾವು ಬರ್ಕೊಳ್ಳೋಣ. 4 digit ಬಿಗ್ಗೆಸ್ಟ್ ನಂಬರ್ ಏನಿಲ್ಲ, ಬಿಗ್ಗೆಸ್ಟ್ ಅಪ್ಪ ಅಂದ್ರೆ ಎಲ್ಲ ಹಿಂಗೆ ಬರ್ಕೊಂಡ್ಬಿಡ್ರಿ. ಸೊ ಇದು ನಮ್ಮದು ದೊಡ್ಡದ ಅಂಕೆ. ಅವ್ರು ಏನು ಕೇಳ್ಯಾರ? ಸಂಖ್ಯೆಯ ಮುಂದಿನ ಸಂಖ್ಯೆ ಅಂದರೆ ಏನಿಲ್ಲ +1 ಮಾಡ್ಬಿಡ್ಬೇಕು, +1 ಮಾಡಿಬಿಡ್ರಿ. ಓಕೆ ನಿಮ್ಗೆ ಯೂಶ್ವಲಿ ಗೊತ್ತದಪ್ಪ ಅಂದ್ರೆ ಫಾಸ್ಟ್ ಆಗೇ ಬಿಡ್ತದೆ. ಬಟ್ ಹೆಂಗೆ ಮಕ್ಕಳು ನೀವು ಗೊತ್ತಾಗಲ್ಲ ಅಂತ ಹೇಳ್ಬಿಡೋದು. 10 ಆಯ್ತಾ? ಇದೂ 10 ಆಯ್ತಾ? ಇದೂ 10 ಆಯ್ತಾ? ಓಕೆ ಇಲ್ಲಿ 10. ಸೊ ಏನಾಗ್ತದೆ ನೋಡ್ರಿ ಈಗ ಕಾಮ 10,000 ಆಯ್ತಾ ಆನ್ಸರ್. ಸೊ ಇದ್ರ ನೆಕ್ಸ್ಟ್ ನಂಬರ್ ಇದು 5 ಅಂಕಿ ಆಯ್ತು. ಈಗ ನೋಡಿ ಒಂದೇ ಪ್ಲಸ್ ಮಾಡಿದ ತಕ್ಷಣ ಅದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಗ್ಬಿಡ್ತದೆ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಓಕೆ ಅರ್ಥ ಆಗುತ್ತೆ ಎಲ್ಲರಿಗ? ವೆರಿ ಸಿಂಪಲ್, ವೆರಿ ವೆರಿ ಬೇಸಿಕ್ ಕ್ಲಾಸ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಕ್ಲಾಸ್ 4, 5 ಆ್ಯಂಡ್ 6. 6th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಇದೆ ನಂಬರ್ ಸಿಸ್ಟಮ್. ಗೊತ್ತಾ ನಿಮ್ಗೆ? ಪುಸ್ತಕದಾಗ ನೋಡ್ರಿ ಯಾರು 6th ಸ್ಟ್ಯಾಂಡರ್ಡ್ ಸೇಮ್ ಇದೇ ಚಾಪ್ಟರ್. NCERT ಬುಕ್ ಸೇಮ್. ಓಕೆ ನೀವು 6th ಸ್ಟ್ಯಾಂಡರ್ಡ್ ಹೋದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಸೂಪರ್ ಈಸಿ. 3 ದಿವಸನೇ ಮ್ಯಾಥ್ಸೇ ಮುಗಿತದೆ. ಈಗ ನವೋದಯ ಕಲ್ತವರು 3 days ಮ್ಯಾಥ್ಸೇ ಮುಗಿಸ್ಬಿಡ್ತೀರಿ. ಓಕೆ ಅಷ್ಟು ಅಂದರೆ ಎಲ್ಲ ಕಲ್ತೇ ಬಿಟ್ಟಿದ್ದಿರ್ತದೆ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ದ ಲೀಸ್ಟ್ ಅಂದರೆ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಯಾವ್ದು ಹುಡುಕ್ಬೇಕು ಇದ್ರೊಳಗೆ ನೋಡ್ರಿ. ಈ ಕೆಳಗಿನ ಸಂಖ್ಯೆಗಳೇ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ಸ್ಮಾಲೆಸ್ಟ್ ನಂಬರ್ ಯಾವುದು ನೋಡಿ? ಸ್ಮಾಲೆಸ್ಟ್ ನಂಬರ್ ಆನ್ಸರ್ ಎಸ್. ನೋಡ್ರಿ ಫಸ್ಟ್ ನಂಬರ್ ನೋಡೋಣ ನಾವು. ಇದು ಒಂದು ಬಿಗ್ಗೆಸ್ಟ್ ಆಯ್ತಾ? ಇದೂ ಬಿಗ್ ಆಯ್ತು. ನಮ್ಗೆ ಚಿಕ್ಕ ಸಂಖ್ಯೆ ಬೇಕು. ಇಲ್ಲಿ 3 ಈಕ್ವಲ್ ಅವ ಅಂದರೆ ಇದು ಬಿಡ್ರಿ. ಇದ್ರ ನೆಕ್ಸ್ಟ್ ನಂಬರ್ ಸಣ್ಣ ಇರ್ಬೇಕು. ಈಗ 3 ಹಾಕೊಳ್ಳಿ, ಇದು ನೆಕ್ಸ್ಟ್ ದೊಡ್ಡದ ನಂಬರ್, ಇದು ಸಣ್ಣದದ. ಗೊತ್ತಾಯ್ತು ಫ್ರೆಂಡ್? ಗೊತ್ತಾಗಲ್ಲವ? ಹಾಂ ಓಕೆ. ಸೊ ಏನಿಲ್ಲ, ನಾವು ನಂಬರ್ ಸಿಂಪಲಾಗಿ ನೋಡ್ಕೊಂಡು ಅದ್ರ ಫಸ್ಟ್ ನಂಬರ್ ನೋಡ್ಕೊಳ್ಳೋಣ. ಸ್ಮಾಲ್ ಇತ್ತು ಸ್ಮಾಲ್, ಇರಲಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ನಂಬರ್ ನೋಡ್ಕೊಂಡ್ಬಿಟ್ರು ಗೊತ್ತಾಗ ಯಾವ ಸ್ಮಾಲ್ ಅಂತೇಳಿ. ಆಲ್ ರೈಟ್.
ಸೊ ನೆಕ್ಸ್ಟ್ ನಂಬರ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣವಾ? 10 ಕ್ವಶನ್ ಮಾಡಿ ಇವತ್ತಿನ ಕ್ಲಾಸ್ ಮುಗಿಸವ, ಓಕೆನಾ? ಓಕೆ, ವಿಚ್ ಆರ್ ದ ಫಾಲೋವಿಂಗ್ ನಂಬರ್ ಈಸ್ ದ ಸ್ಮಾಲೆಸ್ಟ್? ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅತಿ ಚಿಕ್ಕ ಸಂಖ್ಯೆ ಆಗಿದೆ? ಓಕೆ, ಕೆಳಗಿನ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಇವಿಷ್ಟು ನಂಬರ್ ಒಳಗೆ ಯಾವ ಸಣ್ಣದ ನೋಡ್ರಿ ಸ್ವಲ್ಪ. ಅವ ನೋಡೇನ ಅಂತ ಹೇಳ್ಬಿಡ್ಬೇಡ್ರಿ, ನೀವು ನೋಡ್ಬೇಕಲ್ಲಿ ಅತಿ ಚಿಕ್ಕ ಸಂಖ್ಯೆ. ಓಕೆ, ನೀವು ಒಂದು ಸದ್ಯ ಸುಮ್ಮನೆ ಬಿಡು ಆಯ್ತಾ? ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಹುಡುಕ್ರಿ. ಎಲ್ಲ ನಂಬರ್ ನೋಡ್ರಿ. ಇದು 70,707 ಆಯ್ತು, 7,000, 70,000, 77 ನೋಡ್ರಿ. ಇದು ಇಲ್ಲಿ 7 ಎಲ್ಲ ಕಡೆ 7 ಕಾಮನ್ ಅದ ಅಂತಂದ್ರೆ ಓಕೆ, ಎಲ್ಲ 70,000 ಒಳಗೆ ಅದಾವ. ಅದಾದ ಕೂಡ ನೋಡ್ಬೇಕು ಇಲ್ಲಿ 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 ಯಾವ್ದ ನಂಬರ್. ಓಕೆ, ಇಲ್ಲಿ ಓಕೆ, ಈಗ ನೋಡ್ರಿ ಇಲ್ಲಿ 7 ಅದ, ಇಲ್ಲಿನೂ 7 ಅದ. ಓಕೆ, ಇದಂತೂ ಎರಡೂ ಆಗಂಗಿಲ್ಲ. ಇದಾದ ಕೂಡ ಇಲ್ಲಿ 0, 0 ಇದು ಓಕೆ ಸ್ಮಾಲ್ ಅವ. ಆಮೇಲೆ ಇಲ್ಲಿ 7 ಕಾಮನ್ ಅದ. ಇದಾದ ಕೂಡ 7 ಬಾಜು ಇಲ್ಲಿ 77 ಅದ, ಇಲ್ಲಿ ಬಟ್ 70 ಅದ. ಓಕೆ, ಅದಕ್ಕೆ 70,070. ಓಕೆ, 70,070 ನಮ್ಮ ಅತಿ ಚಿಕ್ಕ ಸಂಖ್ಯೆ. ಫೈನ್, ಕ್ಲಿಯರ್, ಗೊತ್ತಾಯ್ತಾ? ಹೆಂಗೆ ಹೋಗ್ಬೋದು? ನೆಕ್ಸ್ಟ್ ಕ್ವಶನ್, ವಿಚ್ ಡಿಜಿಟ್ ಈಸ್ ದ ನಂಬರ್ 30? ಓಕೆ, ಹ್ಯಾಸ್ ಅ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಈಗ ನೋಡ್ರಿ ಪ್ರಶ್ನೆಗಳು ನೋಡ್ರಿ, ಚಲೋ ಲಕ್ಷ ಕೊಟ್ಟು ನೋಡ್ರಿ. 30,746ರಲ್ಲಿ ಅತಿ ದೊಡ್ಡ ಸ್ಥಾನ ಬೆಲೆ ಯಾವ ಸಂಖ್ಯೆ ಅದ? ಸ್ಥಾನ ಬೆಲೆ ಹೆಂಗೆ ನೋಡ್ಕೊಬೇಕು ನಾವು? ಈ ನಂಬರ್ ಬರ್ಕೋತೀವಿ, ಉಳಿದಿವಿ ಎಲ್ಲ 0, 0, 0 ಹಾಕೊಂಡ್ಬಿಡದ. ಓಕೆ, ಡೆಫಿನೆಟ್ಲಿ ಇದ್ರದ್ದೇ ಸ್ಥಾನ ಬೆಲೆ ಜಾಸ್ತಿ ಆಗ್ತು. ಅಕಸ್ಮಾತ್ ಮುಖಬೆಲೆ ಕೇಳ್ರೆ 7 ಅಂತಿದ್ವಿ ನಾವು. ಮುಖಬೆಲೆ ನೋಡಿದ್ರೆ 7 ದೊಡ್ಡದಾಗ್ತದೆ, ಬಟ್ ಮುಖಬೆಲೆ ಕೇಳೋರು ಹೆಂಗೆ ಕೇಳ? ಸ್ಥಾನ ಬೆಲೆ. ಸೊ ಪ್ಲೇಸ್ ವ್ಯಾಲ್ಯೂ. ಸೊ 30,000 ದಟ್ ಈಸ್ 3 ಡಿಜಿಟ್ ಹ್ಯಾಸ್ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಕರೆಕ್ಟಾ? ಕರೆಕ್ಟ್, ಹೌದೋ ಇಲ್ಲೋ ಗೊತ್ತಾದಿಲ್ಲ? ವರ್ಷ. ಲಾಸ್ಟ್ ಕ್ವಶನ್, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಇನ್ ದ ಫಾಲೋವಿಂಗ್? ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ಈ ಸಂಖ್ಯೆಗಳಲ್ಲಿ, ಈ ಕೆಳಗಿನ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ಆನ್ಸರ್ ಇಲ್ಲೇ ನೋಡ್ರಿ, 8 ಎಲ್ಲ ಕಾಮನ್ ಅದ. 8 ಆದ ಕೂಡ ಅತಿ ದೊಡ್ಡ ನಂಬರ್ ಯಾವ್ದು ನೋಡಿದ್ರೆ 6 ಅದ. ಓಕೆ, ಹಾಕ್ಬಿಡದೆ. ರೈಟ್. ಸೊ ಐ ಹೋಪ್ ಯು ಆಲ್ ಎಂಜಾಯ್ ದ ಕ್ಲಾಸ್. ಚೆನ್ನಾಗಿತ್ತಾ? ಎಲ್ಲರೂ ಕ್ಲಾಸ್ ಎಂಜಾಯ್ ಮಾಡ್ತಾರಾ? ಎಲ್ರಿಗೂ ಅರ್ಥ ಆಯ್ತಾ? ಇಟ್ ಈಸ್ ವೆರಿ ವೆರಿ ಬೇಸಿಕ್ ಕ್ಲಾಸಸ್. ಇನ್ನು ಟೋಟಲ್ 40 ಕ್ವಶನ್ಸ್ ಇದ್ದಾವೆ. ಮತ್ತು ಮುಂದೆ ನಾವು ಇನ್ನು ಇವಾಗ 10 ಕ್ವಶನ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಮತ್ತೆ ಉಳಿದಿರೋ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋಣ. ಓಕೆ, ಆಲ್ ಆಫ್ ಯು ಎಂಜಾಯ್ಡ್? ಸೊ ಬೆಳಗ್ಗೆ 6:15 ಕರೆಕ್ಟ್ 6:15ಗೆ ಲಿಂಕ್ ಬರ್ತದೆ. 6:15 or 6:20 ಲಿಂಕ್ ಬರ್ತದೆ. ಕ್ಲಿಕ್ ಆ್ಯಂಡ್ ಬಿ ರೆಡಿ. ಸ್ವಿಚ್ ಆಫ್ ದ ವಿಡಿಯೋಸ್, ಟರ್ನ್ ಆಫ್ ದ ವಿಡಿಯೋ ಆ್ಯಂಡ್ ಆಲ್. ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನಾನು ನಿಮಗೆ ಈ ಸ್ಕ್ರೀನ್ ಕಾಣಿಸ್ತದೆ, ಈ ಸ್ಕ್ರೀನ್ ನೋಡ್ಕೊಂಡು ಕುಂದ್ಬಿಡೋದು. ಹೆಡ್ಫೋನ್ ಹಚ್ಕೊಂಡು ಕುಂದ್ಬಿಡ್ರಿ ಆರಾಮ್. ನಾನು ನಿಮ್ಗೆ ಕೆಲವೊಂದು ಟಾಸ್ಕ್ ಕೊಡ್ತೀನಿ, ಓದೋ ಟಾಸ್ಕ್ ಕೊಡ್ತೀನಿ, ಲೆಕ್ಕ ಮಾಡೋ ಟಾಸ್ಕ್ ಕೊಡ್ತೀನಿ, ಅವೆಲ್ಲ ಮಾಡ್ತಾ ಇರ್ಬೇಕು ಮನೆಗೆ. ಈಸ್ ಇಟ್ ಓಕೆ? ಮತ್ತು ಅಲ್ಲೇ ಮೆಸೇಜ್ ಬಾಕ್ಸ್ ಇರುತ್ತೆ. ಮೆಸೇಜ್ ಬಾಕ್ಸ್ ಸರ್ ಐ ಕಂಪ್ಲೀಟೆಡ್ ಸರ್ ಅಂತ ಟೈಪ್ ಮಾಡಬೇಕು. ನಾನು ನಿಮ್ಮೆಲ್ಲ ಮೆಸೇಜ್ ಓದ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ಆಲ್. ನೌ ಪ್ಯಾಕ್ ಯುವರ್ ಬ್ಯಾಗ್ಸ್.